ನಮಸ್ಕಾರ ವೀಕ್ಷಕರೇ. ನಾನಿವತ್ತು ಒಂದು ಪುಸ್ತಕದ ಕುರಿತು ಒಂದಷ್ಟು ಲೈನ್ಗಳನ್ನು ನಿಮ್ಮ ಮುಂದೆ ತಿಳಿಸ್ಬೇಕು ಅಂತ. ಕಾರಣ ನನ್ನ ಕಡೆಯಲ್ಲಿ ಹೇಳ್ತೀನಿ. ಪುಸ್ತಕದ ಹೆಸರು ಹಿಂದೂ ಪದಪಾದಶಾಹಿ ಅಂತ. ಇವಾಗ ನೋಡ್ಬೋದು, ಮೂಲ ಸಾವರ್ಕರ್ ಅವರು ಬರೆದಿದ್ದು. ಕನ್ನಡಕ್ಕೆ ಡಾಕ್ಟರ್ ಎಸ್.ಆರ್. ಲೀಲಾ ಅವರು ಅನುವಾದ ಮಾಡಿದ್ದಾರೆ. ಸಮೃದ್ಧ ಸಾಹಿತ್ಯದಿಂದ ನಾನು ಇದನ್ನು ಪ್ರಕಟಣೆ ಮಾಡಿದ್ದೇನೆ. ಜನಪ್ರಿಯವಾದ ಪುಸ್ತಕ. ಇಡೀ ಪುಸ್ತಕ ಹೇಗೆ ಮರಾಠರು ಯಾವ ಹಿಂದೂ ಸಾಮ್ರಾಜ್ಯವನ್ನು ಮಾಡಿದರು ಅಂತ, ದಿ ಮರಾಠ ಮೂಮೆಂಟ್ ಅಂತ ಇಂಗ್ಲೀಷ್ನಲ್ಲಿ ಇರುವಂಥದ್ದು. ಹಾಗಾಗಿ ನಿಜಕ್ಕೂ ನಾವೆಲ್ಲರೂ ತಿಳ್ಕೊಬೇಕಾದಂಥ ಪುಸ್ತಕ ಮತ್ತು ಓದಲೇಬೇಕಾದಂಥ ಪುಸ್ತಕ. ಆ ಪುಸ್ತಕದಲ್ಲಿ ಅಧ್ಯಾಯ 4 ಧರ್ಮಪಾಠಿ ಪುರಾವೆ ಧರ್ಮ ರಕ್ಷಣೆಗಾಗಿ ಪ್ರಾಣಾರ್ಪಣೆ ಮಾಡಬೇಕು ಅನ್ನೋ ಒಂದು ಚಾಪ್ಟ್ರಲ್ಲಿ ಕೆಲವೊಂದು ಪ್ಯಾರ ಓದ್ತೀನಿ. ಆ ಪ್ಯಾರಾನ ನೋಡ್ಬೋದು. ನೋಡಿ, ಇಲ್ಲಿ ಶಿವಾಜಿಯ ಮಗ ಸಂಭಾಜಿಯ ಕುರಿತು ಸಾವರ್ಕರ್ ಅವರು ಉಲ್ಲೇಖಿಸ್ತಾ ಒಂದು ವಿಚಾರವನ್ನು ಹೇಳ್ತಾರೆ. ಹೇಗೆ ಶಿವಾಜಿ ಸತ್ತೋದ್ಮೇಲೆ ಔರಂಗಜೇಬು ಇನ್ನು ಸಲೀಸು ಅಂತ ಅಂದ್ಕೊಂಡ್ಬಿಡ್ತಾನೆ, ಯಾರೂ ಇರಲ್ಲ, ಹಾಗಾಗಿ ಸಂಭಾಜಿ ಏನು ಅಷ್ಟೊಂದು ಪರಾಕ್ರಮಿ ಅಲ್ಲ, ಧೀರನೂ ಅಲ್ಲ ಅಂತ ಒಂದು ಲೆಕ್ಕಾಚಾರದಲ್ಲಿ ಇರಬೇಕಾದ್ರೆ ಅವನು ದಾಳಿಯನ್ನು ಮಾಡ್ತಾನೆ. ಆವಾಗ ಸಾವರ್ಕರ್ ಒಂದು ಪ್ಯಾರಾದಲ್ಲಿ ಈ ರೀತಿ ಉಲ್ಲೇಖವನ್ನು ಮಾಡ್ತಾರೆ. ಇಷ್ಟೆಲ್ಲ ಬಲಹೈತ್ಯಗಳಿದ್ದರೂ ಸಂಭಾಜಿ ಶತ್ರುವಿನ ದೈತ್ಯ ಶಕ್ತಿ ಎದುರು ಬಗ್ಗಲಿಲ್ಲ. ತನ್ನ ದೇಶಪ್ರೇಮ ಧರ್ಮನಿಷ್ಠ ತಂದೆಯ ಗೌರವಕ್ಕೆ ಧಕ್ಕೆ ತರಲಿಲ್ಲ. ಔರಂಗಜೇಬ ತನ್ನೆಲ್ಲ ಬಲ ಪ್ರಯೋಗಿಸಿ ಸಂಭಾಜಿಯನ್ನು ಸೆರೆ ಹಿಡಿದ. ಪಶು ಪ್ರವೃತ್ತಿಯಿಂದ ಪ್ರೇರಿತನಾಗಿ ಚಿತ್ರಹಿಂಸೆಯನ್ನು ನೀಡಿದಾಗಲೂ ಡೊಲ್ಲು ಸಲಾಮಕ್ಕೂ ಹಾಕದೆ ನೇರವಾಗಿ ನಿಂತ. ಜೀವ ಉಳಿಸಿಕೊಳ್ಳಲು ತನ್ನ ಧರ್ಮವನ್ನು ಸಂಭಾಜಿ ವಿಕ್ರಯಿಸಲಿಲ್ಲ. ಸಂಭಾಜಿಗೆ ಇದ್ದದ್ದು ಒಂದೇ ಆಯ್ಕೆ, ಮುಸಲ್ಮಾನಾದರೆ ಬದುಕಬಹುದಿತ್ತು. ಆದರೆ ಸಂಭಾಜಿ ಮುಸಲ್ಗಳು ತನ್ನೆಡೆಗೆ ಎಸೆಯುತ್ತಿದ್ದ ಹಿಂದೂ ಧರ್ಮದ ದ್ವೇಷದ ಕುರುಗಳು ಎಷ್ಟೇ ತೀಕ್ಷ್ಣೆಯಿಂದ ಎದುರಿಸಿ ನಿರಾಕರಿಸಿದ. ತನ್ನ ಪೂರ್ವಿಕರ ಶ್ರೇಷ್ಠಿಯನ್ನು ಮತ್ತೆ ಎತ್ತಿ ಹಿಡಿದ. ಇಂಥ ದಿಟ್ಟ ಪ್ರತ್ಯುತ್ತರ ನಿರೀಕ್ಷಿಸಿದ ಔರಂಗಜೇಬ ಕೆಂಡಾಮಂಡಲನಾಗಿ ಧರ್ಮದೂಷಕ ಕಾಫಿರನ್ನು ವಧೆಗೈಯಲು ಆಜ್ಞಾಪಿಸಿದ. ವಧೆ ಎಂದರೆ ಸುಮ್ಮನೆ ತಲೆ ಕಡಿಯುವುದಲ್ಲ. ಎಂತೆಂಥ ಕ್ರೂರ ಮೃಗಗಳೂ ಕೂಡ ಊಹಿಸಲಾಗದ ಹಿಂಸೆ ನೀಡಿದರು. ಕೆಂಪಾಗಿ ಕಾಯಿಸಿದ ಕಬ್ಬಿಣದ ಸಲಾಕೆಗಳಿಂದ ಕಣ್ಣುಗಳನ್ನು ಚುಚ್ಚಿ ಕಣ್ಣಿನ ಗುಡ್ಡೆಗಳನ್ನು ಹೊರತೆಗೆಯಲಿ. ಆತನ ನಾಲ್ಗೆಯನ್ನು ಹೊರ ಎಳೆದು ತುಂಡು ತುಂಡಾಗಿ ಕತ್ತರಿಸಾಯಿತು. ಇಷ್ಟಾದರೂ ಅವನು ಮುಸಲ್ಮಾನನಿಗೂ ಒಪ್ಪಲಿಲ್ಲ. ಕಡೆಗೂ ಒಂದೊಂದೇ ಅಂಗಗಳನ್ನು ಕತ್ತರಿಸಿದ ಮೇಲೆ ತಲೆ ತೆಗೆದರು. ಮುಸಲ್ಮಾನ ಕೌರ್ಯದ ಸ್ವರೂಪ ಏನು ಎಂಬುದಕ್ಕೆ ನಿದರ್ಶನವಾಗಿ ಸಂಭಾಜಿ ನೀಡಿದ ಚಿತ್ರಹಿಂಸೆಯೇ ಹೇಳಬಹುದು. ಗೊತ್ತಾಯ್ತಲ್ಲ, ನೀಚತರ ಚರಿತ್ರೆಯಲ್ಲಿ ಈ ಮುಸಲ್ಮಾನ ನೀಚತರ ಚರಿತ್ರೆಯಲ್ಲೇ ದಾಖಲಾಗಿದೆ. ಸಂಭಾಜಿಯ ಸ್ವಧರ್ಮಾಭಿಮಾನವು ಅಚ್ಚಳಿಯದೆ ಉಳಿದಿದೆ. ಇದೊಂದೇ ಅಸಮಾನದ ಬಲಿದಾನ. ಈ ಅನುಭವ ತ್ಯಾಗದಿಂದ ಸಂಭಾಜಿ ಮಹಾರಾಷ್ಟ್ರ ಧರ್ಮದ ಚೈತನ್ಯ ಎತ್ತಿಡಿದ, ಉದ್ದೀಪನಗೊಳಿಸಿದ. ಸಂಭಾಜಿ ಮಹಾರಾಜರ ಈ ಛತ್ರಪತಿ ಸಂಭಾಜಿ ಮಹಾರಾಜರ ಬಲಿದಾನ ಏನಾಯಿತು ಅಂದರೆ, ಮುಂದೆ ಔರಂಗಜೇಬ್ಗೆ 27 ವರ್ಷಗಳ ಕಾಲ ಡೆಲ್ಲಿಗೆ ಹೋಗೋಕ್ಕಾಗಲಿಲ್ಲ. ಅಂದರೆ ಮರಾಠಿಗರಿಗೆ ಯಾರ್ಯಾರು ಇದ್ರಲ್ಲ ಅವ್ರಿಗೆ ಬಡಿದೆಬ್ಸ್ಬಿಡ್ತು ಸಂಭಾಜಿಯ ಸಾವು. ನಂತರ ಯಾವ ರೀತಿ ಅವನು ಔರಂಗಜೇಬಕ್ಕೆ ಕ್ವಾಟ್ಲೆ ಕೊಟ್ಟರು ಅಂದರೆ, ನಾನು ಹೇಳಿದ್ದಲ್ಲ, 27 ವರ್ಷಗಳ ಕಾಲ ಅವನು ಹೋಗೋಕ್ಕೆ ಹೀಗೆ ಒಂದು ಸಾವು ಮರಾಠಿಗರನ್ನು ಬಡದೆಬ್ಸ್ಬಿಡ್ತು. ನಂತರ ಬಂದಂಥ ಬಾಜಿರಾವ್ ಪ್ರಭು ಪೇಶ್ವೆಗಳು ಇರ್ಬೋದು, ಅವರು ಕಟಕ್ನಿಂದ ಲಾಹೋರ್ ತನಕ ಎಲ್ಲ ಇಡೀ ದೊಡ್ಡ ವ್ಯಾಪ್ತಿಯನ್ನು ಮರಾಠ ಸಾಮ್ರಾಜ್ಯವನ್ನು ವ್ಯಾಪಿಸ್ಬಿಡ್ತು. ಅಂದರೆ ಶಿವಾಜಿ ಮಹಾರಾಜರು ಇದ್ದಂಥ ಒಂದು ಸಣ್ಣದು ಸಂಭಾಜಿಯ ಸಾವಿನಿಂದ ಮರಾಠಿಗರು ಛಿದ್ರವಾಗಿ ಹೋಗಿದ್ರು. ಸಂಭಾಜಿಯ ಸಾವು ಮತ್ತೆ ಅವರು ಒಗ್ಗೂಡಿಸೋಗಿ ಮಾಡ್ತು. ತದನಂತರ ಅವರು ವೀರಾಶ್ವದಲ್ಲಿ ಉತ್ತರ ದಿಕ್ಕಿನ ಹತ್ರ ಪ್ರಯಾಣ ಮಾಡಿ ಬಹುದೊಡ್ಡ ಸಾಮ್ರಾಜ್ಯವನ್ನು ಮರಾಠ ಸಾಮ್ರಾಜ್ಯವನ್ನು ಸ್ಥಾಪಿಸಿದ್ದು ಇತಿಹಾಸ. ನಾನು ಯಾಕೆ ಈ ಪುಸ್ತಕದ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಅಂದರೆ, ಕಳೆದ 3-4 ದಿವಸದಿಂದ ಒಂದು ಸಿನಿಮಾ ಚಾವ ಅಂದರೆ ಸಂಭಾಜಿ ಮಹಾರಾಜರ ಕುರಿತು ಒಂದು ದೊಡ್ಡ ಅಲೆಯನ್ನೇ ಸೃಷ್ಟಿಸ್ತಿದೆ. ಅನೇಕರು ಹೋಗಿ ಬರ್ತಾ ಇರೋವಂಥದ್ದು ನೋಡ್ತಾ ಇದ್ದೀವಿ. ಸಂಭಾಜಿ ಮಹಾರಾಜರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅನೇಕ ವಿಚಾರಗಳಲ್ಲಿ ಇದು ಒಂದು ಸಹ ವಿಚಾರ. ಅವ್ರ ಬಗ್ಗೆ ಅನೇಕ ಕಥೆಗಳಿರಬಹುದು. ಶಿವಾಜಿ ಸ್ವತಃ ಅವರನ್ನು ದೂರ ಇಟ್ಟಿದ್ದ, ಮೊಘಲರ ಜೊತೆ ಒಂದಾಗಿದ್ದ, ಎಲ್ಲ ಇರ್ಬೋದು. ಆದರೆ ಸಂಭಾಜಿ ಮಹಾರಾಜ್ ಯಾವತ್ತೂ ಧರ್ಮ ಇದಕ್ಕೋಸ್ಕರ ಬೆಲೆ ಬಾಗಲೇ ಇಲ್ಲ, ಮುಸಲ್ಮಾನ ಪರಿವರ್ತನೆ ಆಗೋಕ್ಕೆ ಬಿಡಲೇ ಇಲ್ಲ. ಮತ್ತು ಎಷ್ಟು ಪರಾಕ್ರಮ ಆಗಿದ್ದ ಸಂಭಾಜಿ ಅನ್ನೋದಕ್ಕೆ ಅನೇಕ ರೋಚಕ ಕಥೆಗಳನ್ನು ಕೇಳ್ಬೋದು. ಹಾಗಾಗಿ ಈಗ ಅದರ ಸಿನಿಮಾ ಬಂದಿರೋದು ನಿಜಕ್ಕೂ
ನಮಗೆ ಖುಷಿ ಕೊಡುವಂಥದ್ದು. ಅನೇಕರು ಇದ್ರ ಫ್ಯಾಕ್ಚುಯಲ್ಲು ಮತ್ತು ಆ ಥರ ಎಲ್ಲ ಕಣ್ಣು ಕಿತ್ತಾಕಿಲ್ಲ ಅನ್ನೋದು ಮಾತಾಡ್ತಾ ಇದ್ದಾರೆ. ಆದರೆ ಇತಿಹಾಸದ ದಾಖಲೆಗಳಲ್ಲಿ ಅನೇಕ ವಿಚಾರಗಳು ಅಡಗಿದೆ. ನಮಗೆ ಇತಿಹಾಸದ ಪಾಠಗಳೇ ಹೇಳ್ಕೊಡ್ಲಿಲ್ಲ, ಅನೇಕ ಪಾಠಗಳಲ್ಲಿ ಇದೆ, ನಾವೆಲ್ಲ ನೋಡ್ಬೋದು. ಅಂಥ ಒಂದು ಇತಿಹಾಸದ ಪುರಾವೆಗಳಲ್ಲಿ ಹಿಂದೂ ಪದಪಾದಶಾಹಿ ಇರುವಂಥ ಪುಸ್ತಕ ಇದು. ಎಂಟೈರ್ ಮರಾಠ ಮೂಮೆಂಟ್ನ ಪೂರ್ತಿ ದಾಖಲಿಸಿರುವುದು ಸ್ವತಃ ಸಾವರ್ಕರೇ ಬರೆದಿರುವಂಥ ಪುಸ್ತಕ ಇದು. ಹಾಗಾಗಿ ತಾವೆಲ್ಲರೂ ಸಿನಿಮಾನೂ ನೋಡಿ ಮತ್ತು ಈ ಪುಸ್ತಕವನ್ನು ಕೊಂಡ್ಕೋಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ನಮಸ್ಕಾರ.